ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಸ್ಪರ್ಧಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುವ ಹತ್ತಿರಕ್ಕೆ ನಾವು ಬಂದ್ಬಿಟ್ಟಿದ್ದೀವ ಅನ್ಸ್ತಿದೆ. ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಸ್ಪರ್ಧೆ ಮಾಡೋದು ನಿಶ್ಚಿತವಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಹೈಕಮಾಂಡ್ ಒತ್ತಡವನ್ನ ಹೆಚ್ಚಿಸ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಸ್ಪರ್ಧೆ ಮಾಡಲೇಬೇಕು ಅಂತ ದೆಹಲಿ ಭೇಟಿಯಲ್ಲೇ ಸತೀಶ್ ಅವರಿಗೆ ಸೂಚನೆ ಸಿಗ್ತಾ ಅನ್ನೋ ಪ್ರಶ್ನೆನೂ ಕಾಡ್ತಿದೆ. ಸತೀಶ್ ಜಾರಕಿಹೊಳಿ ಅವರು ಒಂದು ರೀತಿ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಪಕ್ಷನಿಷ್ಠರು ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕಾ ಬೇಡವಾ, ಏನ್ ಮಾಡಬೇಕು, ಈಗ ಅವರೊಂದು ಪ್ಲಾನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತದೆ. ಯಾಕೆಂದ್ರೆ ನನಗೆ ಟಿಕೆಟ್ ಬೇಡ, ಅವರ ಮಗಳಿಗೆ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ಬೇಡ, ಅವರ ಮಗಳಿಗೆ ಕೊಡಿ ಅಂತ ಕೆಲ ಕಾರ್ಯಕರ್ತರೇ ಆಗ್ರಹಿಸುತ್ತಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಟ್ಬಿಡಿ, ಅವರು ಸ್ಪರ್ಧೆ ಮಾಡ್ಲಿ, ಗೆಲ್ಸ್ಕೊಂಡು ಬರ್ತೀವಿ ಹೀಗಂತ ಸತೀಶ್ ಆಪ್ತರು ಬೇಡಿಕೆ ಇಟ್ಟಿದ್ದಾರೆ. ಪ್ರಭಾವಿ ನಾಯಕರು ಅವರು ಉತ್ತರ ಕರ್ನಾಟಕ ಭಾಗದ್ದು, ಹೀಗಾಗಿ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ದೂಡೋದು ಬೇಡ, ಅವರು ರಾಜ್ಯದಲ್ಲೇ ಉಳ್ಕೊಳ್ಳಿ. ಅವರಿಲ್ಲಿದ್ರೆ ಉತ್ತರ ಕರ್ನಾಟಕ ಭಾಗದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗ್ತವೆ. ಅವರೊಂದು ವೇಳೆ ಕೇಂದ್ರಕ್ಕೆ ಹೋಗ್ಬಿಟ್ರೆ ಸಮಸ್ಯೆ ಆಗುತ್ತೆ, ಅವರು ರಾಜ್ಯ ರಾಜಕಾರಣದಲ್ಲೇ ಇರಲಿ, ಎಂಪಿ ಟಿಕೆಟ್ ಕೊಡಬೇಡಿ ಅಂತ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರಂತೆ. ಸತೀಶ್ ಅವರಿಗೆ ಟಿಕೆಟ್ ಕೊಟ್ರೆ ಹೈಕಮಾಂಡ್ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ರವಾನಿಸಿದ್ದಾರಂತೆ ಸತೀಶ್ ಜಾರಕಿಹೊಳಿ ಆಪ್ತರು. ಹತ್ತಿರಕ್ಕೆ ನಾವು ಬಂದ್ಬಿಟ್ಟಿದ್ದೀವ ಅನ್ಸ್ತಿದೆ. ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಸ್ಪರ್ಧೆ ಮಾಡೋದು ನಿಶ್ಚಿತವಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಹೈಕಮಾಂಡ್ ಒತ್ತಡವನ್ನ ಹೆಚ್ಚಿಸ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಸ್ಪರ್ಧೆ ಮಾಡಲೇಬೇಕು ಅಂತ ದೆಹಲಿ ಭೇಟಿಯಲ್ಲೇ ಸತೀಶ್ ಅವರಿಗೆ ಸೂಚನೆ ಸಿಗ್ತಾ ಅನ್ನೋ ಪ್ರಶ್ನೆನೂ ಕಾಡ್ತಿದೆ. ಸತೀಶ್ ಜಾರಕಿಹೊಳಿ ಅವರು ಒಂದು ರೀತಿ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಪಕ್ಷನಿಷ್ಠರು ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕಾ ಬೇಡವಾ, ಏನ್ ಮಾಡಬೇಕು, ಈಗ ಅವರೊಂದು ಪ್ಲಾನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತದೆ. ಯಾಕೆಂದ್ರೆ ನನಗೆ ಟಿಕೆಟ್ ಬೇಡ, ಅವರ ಮಗಳಿಗೆ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ಬೇಡ, ಅವರ ಮಗಳಿಗೆ ಕೊಡಿ ಅಂತ ಕೆಲ ಕಾರ್ಯಕರ್ತರೇ ಆಗ್ರಹಿಸುತ್ತಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಟ್ಬಿಡಿ, ಅವರು ಸ್ಪರ್ಧೆ ಮಾಡ್ಲಿ, ಗೆಲ್ಸ್ಕೊಂಡು ಬರ್ತೀವಿ ಹೀಗಂತ ಸತೀಶ್ ಆಪ್ತರು ಬೇಡಿಕೆ ಇಟ್ಟಿದ್ದಾರೆ. ಪ್ರಭಾವಿ ನಾಯಕರು ಅವರು ಉತ್ತರ ಕರ್ನಾಟಕ ಭಾಗದ್ದು, ಹೀಗಾಗಿ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ದೂಡೋದು ಬೇಡ, ಅವರು ರಾಜ್ಯದಲ್ಲೇ ಉಳ್ಕೊಳ್ಳಿ. ಅವರಿಲ್ಲಿದ್ರೆ ಉತ್ತರ ಕರ್ನಾಟಕ ಭಾಗದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗ್ತವೆ. ಅವರೊಂದು ವೇಳೆ ಕೇಂದ್ರಕ್ಕೆ ಹೋಗ್ಬಿಟ್ರೆ ಸಮಸ್ಯೆ ಆಗುತ್ತೆ, ಅವರು ರಾಜ್ಯ ರಾಜಕಾರಣದಲ್ಲೇ ಇರಲಿ, ಎಂಪಿ ಟಿಕೆಟ್ ಕೊಡಬೇಡಿ ಅಂತ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರಂತೆ. ಸತೀಶ್ ಅವರಿಗೆ ಟಿಕೆಟ್ ಕೊಟ್ರೆ ಹೈಕಮಾಂಡ್ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ರವಾನಿಸಿದ್ದಾರಂತೆ ಸತೀಶ್ ಜಾರಕಿಹೊಳಿ ಆಪ್ತರು. ಹತ್ತಿರಕ್ಕೆ ನಾವು ಬಂದ್ಬಿಟ್ಟಿದ್ದೀವ ಅನ್ಸ್ತಿದೆ. ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಸ್ಪರ್ಧೆ ಮಾಡೋದು ನಿಶ್ಚಿತವಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಹೈಕಮಾಂಡ್ ಒತ್ತಡವನ್ನ ಹೆಚ್ಚಿಸ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಸ್ಪರ್ಧೆ ಮಾಡಲೇಬೇಕು ಅಂತ ದೆಹಲಿ ಭೇಟಿಯಲ್ಲೇ ಸತೀಶ್ ಅವರಿಗೆ ಸೂಚನೆ ಸಿಗ್ತಾ ಅನ್ನೋ ಪ್ರಶ್ನೆನೂ ಕಾಡ್ತಿದೆ. ಸತೀಶ್ ಜಾರಕಿಹೊಳಿ ಅವರು ಒಂದು ರೀತಿ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಪಕ್ಷನಿಷ್ಠರು ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕಾ ಬೇಡವಾ, ಏನ್ ಮಾಡಬೇಕು, ಈಗ ಅವರೊಂದು ಪ್ಲಾನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತದೆ. ಯಾಕೆಂದ್ರೆ ನನಗೆ ಟಿಕೆಟ್ ಬೇಡ, ಅವರ ಮಗಳಿಗೆ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ಬೇಡ, ಅವರ ಮಗಳಿಗೆ ಕೊಡಿ ಅಂತ ಕೆಲ ಕಾರ್ಯಕರ್ತರೇ ಆಗ್ರಹಿಸುತ್ತಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಟ್ಬಿಡಿ, ಅವರು ಸ್ಪರ್ಧೆ ಮಾಡ್ಲಿ, ಗೆಲ್ಸ್ಕೊಂಡು ಬರ್ತೀವಿ ಹೀಗಂತ ಸತೀಶ್ ಆಪ್ತರು ಬೇಡಿಕೆ ಇಟ್ಟಿದ್ದಾರೆ. ಪ್ರಭಾವಿ ನಾಯಕರು ಅವರು ಉತ್ತರ ಕರ್ನಾಟಕ ಭಾಗದ್ದು, ಹೀಗಾಗಿ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ದೂಡೋದು ಬೇಡ, ಅವರು ರಾಜ್ಯದಲ್ಲೇ ಉಳ್ಕೊಳ್ಳಿ. ಅವರಿಲ್ಲಿದ್ರೆ ಉತ್ತರ ಕರ್ನಾಟಕ ಭಾಗದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗ್ತವೆ. ಅವರೊಂದು ವೇಳೆ ಕೇಂದ್ರಕ್ಕೆ ಹೋಗ್ಬಿಟ್ರೆ ಸಮಸ್ಯೆ ಆಗುತ್ತೆ, ಅವರು ರಾಜ್ಯ ರಾಜಕಾರಣದಲ್ಲೇ ಇರಲಿ, ಎಂಪಿ ಟಿಕೆಟ್ ಕೊಡಬೇಡಿ ಅಂತ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರಂತೆ. ಸತೀಶ್ ಅವರಿಗೆ ಟಿಕೆಟ್ ಕೊಟ್ರೆ ಹೈಕಮಾಂಡ್ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ರವಾನಿಸಿದ್ದಾರಂತೆ ಸತೀಶ್ ಜಾರಕಿಹೊಳಿ ಆಪ್ತರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.